ನಮಸ್ಕಾರ, ನಾನು ಶಂಕರ ಹೆಗಡೆ ಜ್ಯೋತಿಷಿ. ಒಂದು ಸ್ವಾಗತಾರ್ಹ ಬೆಳವಣಿಗೆ ಆಗಿದೆಯಲ್ವಾ, ಈ ಆನ್ಲೈನ್ ಜೂಜುಗಳನ್ನೆಲ್ಲ, ಮನೆಹಾಳು ಜೂಜುಗಳು ಅವನ್ನೆಲ್ಲ ಬ್ಯಾನ್ ಮಾಡುವಂಥ ಒಂದು ಬಿಲ್ಲು ಪಾಸಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಮೂಮೆಂಟ್ವರೆಗೆ ನನಗೆ ಲೇಟೆಸ್ಟ್ ಡೆವಲಪ್ಮೆಂಟ್ ಗೊತ್ತಿಲ್ಲ, ಆಗಲಿ ಅಂತ ಬಯಸ್ತಾ ಇದ್ದೇನೆ. ಇಲ್ಲಿ ನಾನು ಮಾತಾಡೋಕೆ ಹೊಂಟಿರೋದು ನಾಡಿ ಸೀಕ್ರೆಟ್ಸ್, ನಾಡಿ ಗ್ರಂಥಗಳಂತಿರ್ತವೆ. ಈಗೆಲ್ಲ ಯಾವ್ಯಾವುದೋ ನಾಡಿ ನಕ್ಷತ್ರ ಏನೇನೋ ಬಂದಿದೆ, ಅದೆಲ್ಲ ನನಗೆ ಸಂಬಂಧ ಇಲ್ಲ. ನೀವು ನಂಬೋದು, ಬಿಡುವವರು ಬಿಡ್ಬೋದು. ಬಟ್ ನಾಡಿ ಗ್ರಂಥಗಳಂತಿವೆ. ಮಡ್ರಾಸ್ ಓರಿಯೆಂಟಲ್ ಲೈಬ್ರರಿಯಲ್ಲಿ, ಕಲ್ಕತ್ತಾ ವಿಕ್ಟೋರಿಯಾ ಲೈಬ್ರರಿಯಲ್ಲಿ ಹೀಗೆಲ್ಲ ಇದೆ. ಇದರ ಮೇಲೆ ತುಂಬ ಒಳ್ಳೆಯ ಕೆಲಸ ಮಾಡಿದಂಥವ್ರು ಇದ್ದಾರೆ. ಸಿ ಎಸ್ ಪಟೇಲ್ ಅವರು ಇರ್ಬೋದು, ಅಯ್ಯರ್ ಅವರು ಇರ್ಬೋದು. ಬಟ್ ನನಗೊಂದಿಷ್ಟು ಒಂದು 10 ದಿವಸದಿಂದಷ್ಟೇ ಸಿಕ್ಬಿಡ್ತು. ಕೋಟಿ ಕೊಟ್ಟರು ಸಿಗೋಲ್ಲ ಆ ಪುಸ್ತಕ, ಮ್ಯಾನುಸ್ಕ್ರಿಪ್ಟು. ಹ್ಯಾಂಗೋ ನಾನು ಸಂಪಾದನೆ ಮಾಡಿದೆ, ಅದು ದೇವರ ಅನುಗ್ರಹ. ಟೈಟಲೇ ಹಾಕಿದ್ದೀನಿ, ರಾಹು ಕೇತುಗಳ 10ನೇ ಮನೆಯ ದೃಷ್ಟಿ ಅಂತ. ಇದು ನಿಮಗೆ ವಿಚಿತ್ರ ಅನಿಸ್ಬೋದು, ರಾಹು ಕೇತುಗಳು ಎಲ್ಲಿಂದ ಬಂದಪ್ಪ 10ನೇ ಮನೆ ದೃಷ್ಟಿ ಅಂತ. ಅದು ಹೇಗೆ ನೋಡಬೇಕು ಅಂತ ಸ್ವಲ್ಪ ಅಷ್ಟೇ ತೋರಿಸ್ತೀನಿ. ಭಾಳ ಹೇಳ್ಕೊಡ್ಲಿಕ್ಕೆ ಹೋದ್ರೆ ಕಷ್ಟ, ಯಾಕಂದರೆ ಇದು ಗ್ಯಾಮ್ಲಿಂಗೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ನಾನು ಅದಕ್ಕೆ ಹೊರಗಡೆ ಬಿಡಲಿಲ್ಲ. ಇದು ಬ್ಯಾನ್ ಆಗ್ತಾಯಿದೆ ಗ್ಯಾಮ್ಲಿಂಗ್ಸ್ಗಳು ಅಂಥೇಳಿ ನಾನೀಗ ಹೊರಗಡೆ ಬಿಡ್ತಾಯಿದ್ದೀನಿ. ಮೊದಲು ನೇಟಲ್ ಚಾರ್ಟ್, ಅಂದರೆ ನಮ್ಮ ವೈಯಕ್ತಿಕ ಜಾತಕಕ್ಕೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಇಂದಿರಾ ಗಾಂಧಿಯವ್ರ ಜಾತಕ ತೋರಿಸ್ತಿದ್ದೇನೆ. ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ರಾಹು 6ನೇ ಮನೆಯಲ್ಲಿದ್ದಾನೆ. ಸೊ ರಾಹುವಿನ 6ನೇ ಮನೆಯ ಒಂದು ಇನ್ಫ್ಲುಯೆನ್ಸ್ ಏನಿದೆ, ಅಲ್ಲಿಂದ 10ನೇ ಮನೆ ಅಂತಂದರೆ ಲಗ್ನಿಂದ 3ನೇ ಮನೆ ಆಗುತ್ತೆ. ಹೌದಾ? ಕನ್ಯಾ. ಧನುವಿಂದ 10ನೇ ಮನೆ ಕನ್ಯಾ ಆಯಿತು. ದೃಷ್ಟಿ ಅಂತಂದರೂ ಇಟ್ಕೊಳ್ಳಿ, ರಾಹು ಇನ್ಫ್ಲುಯೆನ್ಸ್ ಮಾಡ್ತಾನೆ ಅಂತಂದರೂ ಇಟ್ಕೊಳ್ಳಿ. ಏನದು 3ನೇ ಮನೆ? ಇವರಿಗೆ ಮೊದಲನೇದಾಗಿ 3ನೇ ಮನೆ ಸಂಬಂಧಿಸಿದಂತೆ ನೀವು ಭಾಳ ಕೇಸಲ್ಲಿ ನೋಡ್ಬೋದು. ರಾಹು ಕೇತುಗಳು ತಮ್ಮ 10ನೇ ದೃಷ್ಟಿಯಿಂದ ಅಥವಾ 3ನೇ ದೃಷ್ಟಿಯಿಂದ, ಹೇಳಿಬಿಟ್ಟೆ, ಬಾಯಿ ತಪ್ಪಿ ಬಿಡಿ, 3ನೇ ದೃಷ್ಟಿಯಿಂದ 3ನೇ ಮನೆಯನ್ನು ಇನ್ಫ್ಲುಯೆನ್ಸ್ ಮಾಡಿಬಿಟ್ರೆ ಒಂದೇ ಒಡಹುಟ್ಟಿದವರಿರಲ್ಲ, ಅಥವಾ ಅವರು ತುಂಬ ಚಿಕ್ಕವರು ಆಗಿರ್ತಾರೆ. ವಿಶೇಷವಾಗಿ ಕೇತು. ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಂತು ಬಿಡಿ, ಆಯಿತು. ದೇವ್ರು ಕೊಡಬೇಕು ಅಂತ ನನ್ನ ಬಾಯನ್ನು ಹೇಳಿದೆ. ಇವರ ಮನೆಯಲ್ಲಿ ಇವರೊಬ್ಬರೇ ಬದುಕಿರುವಂಥ ಸಂತಾನ ಆಗಿತ್ತು. ಒಡಹುಟ್ಟಿದವರು, ಬಂಧು ಸ್ಥಾನದವರೆಲ್ಲ ತೀರೋಗಿದ್ದಾರೆ. ನಂಬರ್ 1. ನಂಬರ್ 2, 3ನೇ ಮನೆ 8ನೇ ಮನೆಯಿಂದ 8ನೇ ಮನೆ. ಹೌದಾ? ಭಾವಾತ್ ಭಾವ. ಇದನ್ನು ಯಾವತ್ತೂ ಮರಿಬಾರ್ದು ಅಂತ ನಾನು ಹೇಳ್ತೀನಿ. 8ನೇ ಮನೆ ಏನು? ಮಾಂಗಲ್ಯ ಸ್ಥಾನ. ಅಲ್ಲಿಂದ ಇದು 8ನೇ ಮನೆ. ನೋಡಿ, ದ್ವಿಸಭವ ರಾಶಿಯಲ್ಲಿ ಶುಕ್ರ ರಾಹುವಿನ ಬಾಧೆಗೊಳಗಾಗಿದ್ದಾನೆ. ಆಮೇಲೆ ಬಿಡಿ, ಚಂದ್ರ 7ನೇ ಮನೆಯಲ್ಲಿ. ಅದೆಲ್ಲ ನಾನು ಆಲ್ರೆಡಿ ಹೇಳಿರುವಂಥ ವಿಚಾರಗಳು. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಇಲ್ಲಿ ವೈಧವ್ಯ, ತಪ್ಪು ತಿಳ್ಕೊಬೇಡಿ, ವೈಧವ್ಯ ಅಂತ ಹೇಳ್ತಿದ್ದೇನೆ, ಬೇಗ ಬಂದಿದೆ. ಬಟ್ ಇಲ್ಲಿ ರಾಹು ಯಾವುದು ಪಾಸಿಟಿವ್ ಮಾಡಿದ್ದಾನೆ, ಯಾವ ನೆಗೆಟಿವ್ ಮಾಡಿದ್ದಾನೆ ಹೇಳೋದನ್ನು ತುಂಬ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಇದು ನನ್ನ ಸೀಕ್ರೆಟ್ ರಿಸರ್ಚು. ಕ್ಲಾಸೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇಂಗ್ಲೀಷಲ್ಲಿ ಮಾಡಿ ಅಂತಾರೆ. ಈಗ AI ಬಂದಿದೆ, ಚಾಟ್ GPT ಹಾಕಿರೋ ಮೋಸ್ಟ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರಾನ್ಸ್ಲೇಟ್ ಆಗುತ್ತದೆ. DK ಸ್ಕೋರ್ ಅವ್ರು ಮಾಡ್ತಾರೆ. DK ಸ್ಕೋರ್ ಅಂತ ಹೊಡೆದು ನೋಡಿ, ಅದೆಲ್ಲ ಇಂಗ್ಲೀಷ್ ವೀಡಿಯೋಸ್ ಎಲ್ಲ ಬರ್ತವೆ, ಆರ್ಟಿಕಲ್ಸು ಬರ್ತವೆ. ಇನ್ನು ನವಾಂಶಕ್ಕೆ ಹೋಗಿ ವರ್ಗ ಕೊಡಲಿಕ್ಕೂ ಟ್ರೈ ಮಾಡೋಣ. ನಾನು ಮಾತಾಡಿದ್ದು ಯಾರ ಬಗ್ಗೆ? ಈಗ ರಾಹುವಿನ 10ನೇ ದೃಷ್ಟಿಯಲ್ಲಿ ಬಂತು ಲಗ್ನಕ್ಕೆ. ಹೌದಾ? ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ನವಾಂಶದ ಲಗ್ನ ಅಂದರೆ ಯಾರು? ನೀವೇ ಅರ್ಥ ಮಾಡ್ಕೊಳ್ಳಿ. ಕೇತುವಿನ 10ನೇ ದೃಷ್ಟಿಯಲ್ಲಿ ಬಂತು 7ನೇ ಮನೆಗೆ. ಲವ್ ಮ್ಯಾರೇಜ್ ಆಯಿತು, ಬಟ್ ದೀರ್ಘಕಾಲೀನ ದಾಂಪತ್ಯ ಜೀವನ ಸಿಕ್ಕಿಲ್ಲ. ಈ ಥರ ಡಿಕೋಡ್ ಮಾಡಬೇಕು. ಬಟ್ ಒಳ್ಳೆ ರಾಹು ಯಾವುದು, ಕೆಟ್ಟ ರಾಹು ಯಾವುದು ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬಿಡಿ, ಬರೋಣ ನಮ್ಮ ಗುರುಳಂತ KN ನಾವಜಿಯವರ ಜಾತಕಕ್ಕೆ ಬರೋಣ. ಸ್ವಲ್ಪ ಮುಂದೆ ತೊಗೊಂಡು ಹೋಗ್ತೀನಿ. ಇವ್ರ ಜಾತಕದಲ್ಲಿ 6ನೇ ಮನೆಯಲ್ಲಿ ರಾಹು. ಇದು ಅರ್ಧ ಒಳ್ಳೆ ರಾಹು, ಅರ್ಧ ಕೆಟ್ಟ ರಾಹು. ನೋಡಿ, ಇವರಿಗೆ ಈಗ ಶುಕ್ರದಶ ರಾಹು ಭುಕ್ತಿ ನಡೀತಾ ಇದೆ.
ಹೌದಾ? 2017 ಇಲ್ಲ. ಶುಕ್ರದಶ, ಒಂದು ನಿಮಿಷ. ಶುಕ್ರದಶ ಶನಿ ಭುಕ್ತಿ 2023 26. ಹೌದು, ಶುಕ್ರದಶ ಶನಿ ಭುಕ್ತಿ. ಶನಿ ನೋಡಿ 3ನೇ ಮನೇಲಿದ್ದಾನಾ, ಅಲ್ಲಿ ರಾಹುವಿನ 10ನೇ ಇನ್ಫ್ಲುಯೆನ್ಸ್ ನೋಡ್ಕೊಳ್ಳಿ. ಇದು ಅರ್ಧ ಒಳ್ಳೆ ರಾಹು, ಅರ್ಧ ಕೆಟ್ಟ ರಾಹು. ಅದನ್ನು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಯಾವ ಒಳ್ಳೆ ರಾಹು, ಯಾವ ಒಳ್ಳೆ ಕೇತು, ಅದೆಲ್ಲ ತುಂಬ ಪ್ರಾಕ್ಟೀಸ್ ಬೇಕು ಅದಕ್ಕೆ. ರಾಹು ನೋಡಿ ಇನ್ಫ್ಲುಯೆನ್ಸ್ ಮಾಡ್ದ ಶನಿ ಮೇಲೆ. ಶನಿಯ ಭುಕ್ತಿ ನಡೀತಾ ಇದೆ. ಇವರ ಮತ್ತೊಂದು ಸಹೋದರ ಶ್ರೀ ವಿಕ್ರಮ್ ರಾವ್ ಅವರು ಇತ್ತೀಚೆಗಷ್ಟೇ ನಿಧನರಾದರು. ಇದಕ್ಕೆ ನಾವು ನವಾಂಶ ನೋಡೋದು ಬೇಡ, ಇಲ್ಲಿ ಬೇಡ ಬಿಡಿ, ನಂದೇ ತಗೊಳ್ಳೋಣ. ನನ್ನ ಜಾತಕನೇ ಕೊಟ್ಟುಬಿಡ್ತೀನಿ, ತಗೊಳ್ಳಿ. ನನ್ನ ಜಾತಕದಲ್ಲಿ 10ನೇ ಮನೆಯಲ್ಲಿ ರಾಹು, ಇದು ಒಳ್ಳೆ ರಾಹು. ಯಾಕಂತ ಹೇಳಿದ್ರೆ ನೀವು ಜಡ್ಜ್ ಮಾಡ್ಕೊಳ್ಬೇಕು. ರಾಹು ತನ್ನ 10ನೇ ಮನೆ ಇನ್ಫ್ಲುಯೆನ್ಸನ್ನು ಲಗ್ನದಿಂದ 7ನೇ ಮನೆಗೆ ಹಾಕ್ತಾನಲ್ವ, ದೃಷ್ಟಿ ಅಂತ ಇಟ್ಕೊಳ್ಳಿ. ನೋಡಿ, ನನ್ನ ಮದುವೆ ಆಗಿದ್ದು ನಾನು ಎಷ್ಟೋ ಸಲ ಹೇಳಿದ್ದೇನೆ. ದೇವೇಗೌಡರು ಬಂದಿದ್ದು ನನ್ನ ಮದುವೆಗೆ. 9 ಕಾರ್ ಸೆಕ್ಯೂರಿಟಿ ಇತ್ತು, ರೋಡೆಲ್ಲ ಬ್ಲಾಕ್ ಆಗಿತ್ತು, ಬೆಂಗಳೂರಲ್ಲೇ ಮದುವೆ ಆಗಿದೆ, ಎಲ್ಲ ಹೇಳಿದ್ದೀನಿ. ಇಲ್ಲಿವರೆಗೆ ಯಾರ ಹತ್ರ ನನ್ನ ಮದುವೆ ಯಾಕೆ ಕೇತು ದಶ ರಾಹು ಭುಕ್ತಿಲಿ ರಾಶಿ ಕುಂಡಿಲ ಆಗಿದೆ ಹೇಳೋದನ್ನು ಕಂಡುಹಿಡಿಯಲಿಕ್ಕೆ ಆಗಿರಲಿಲ್ಲ. ಇಲ್ಲಿ ನೋಡಿ, ರಾಹುವಿನ ದೃಷ್ಟಿಯನ್ನು 7ನೇ ಮನೆ ತಗೊಳ್ಳಿ, ಲಗ್ನದಿಂದ 10ನೇ ದೃಷ್ಟಿಯನ್ನು. ಕೇತು ದಶ ರಾಹು ಭುಕ್ತಿಯಲ್ಲಿ ನನ್ನ ಮದುವೆ ಆಗಿದೆ. ಇದು ಒಳ್ಳೆ ರಾಹು. ಯಾಕೆ ಒಳ್ಳೆ ರಾಹು ಹೇಳೋದನ್ನು ನಾನು ಕ್ಲಾಸಲ್ಲಿ ಹೇಳ್ತೀನಿ. ಚಂದ್ರಿಕಾ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ, ನನ್ನ ಅಸಿಸ್ಟೆಂಟ್ ಚಂದ್ರಿಕಾ ಅವರಿಗೆ. ಆಯಿತಾ? ಇಲ್ಲಿ ನೋಡಿ, ರಾಹು 7ನೇ ಮನೆಯಲ್ಲಿ ಮದುವೆನೂ ಮಾಡಿಕೊಟ್ಟ ನನಗೆ, ಅದೇ ಭುಕ್ತಿಯಲ್ಲಿ, ಜೊತೆಗೆ ಒಳ್ಳೆ ಹೆಂಡತಿ. ಇನ್ನೂ ಮಜಾ ಗೊತ್ತಾ, ನನ್ನ ಹೆಂಡತಿ ಅದಕ್ಕೆ ಹಾಕಕ್ಕೆ ಕೊಡಲ್ಲ, ಹೆದರ್ತಾಳೆ ಅವಳು. ಮಕರ ಲಗ್ನ ಅವಳದು. ಆಮೇಲೆ 12ನೇ ಮನೆಯಲ್ಲಿ ರಾಹು, ಅವಳ ರಾಶಿ ಕನ್ಯಾ. 12ನೇ ಮನೆಯ ರಾಹು 10ನೇ ದೃಷ್ಟಿಯನ್ನು ಕನ್ಯಾಕ್ಕೆ ಹಾಕ್ತಾನೆ ಚಂದ್ರನ ಮೇಲೆ. ಡ್ರಗ್ಡ್ ಮೂನ್, ಡಾಕ್ಟರ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಅದು. 9ನೇ ಮನೆ ತಂದೆದಲ್ವಾ, ನನ್ನ ಹೆಂಡತಿ ತಂದೆ ಆಗಿನ ಕಾಲನ MBBS MD ಆಗಿದ್ದರು. ಎಷ್ಟೇ ಹೇಳಿ ಮುಗಿಸ್ತಾ ಇದ್ದೇನೆ, ಇನ್ನು ಮುಂದೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇದ್ರ ಮೇಲೆಲ್ಲ ಎಷ್ಟು ಬೇಕಾದ್ರೂ ಕ್ಲಾಸ್ ಮಾಡ್ತೀನಿ. ಪ್ರತಿಯೊಂದು ದೃಷ್ಟಿಯನ್ನು ಹೇಗೆ ಒಳ್ಳೆಯದು, ಹೇಗೆ ಕೆಟ್ಟದ್ದು, ಎಲ್ಲಿ ಹೇಗೆ ತೊಗೊಳ್ಬೇಕು, ಎಲ್ಲಿ ಹೇಗೆ ಬಿಡಬೇಕು, ರಾಹು ಕೇತುವಿನ ಎಲ್ಲ 3 ದೃಷ್ಟಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೇನೆ. ಅಲ್ಲಿವರೆಗೆ ಕಾಯ್ತಾಯಿರಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಪರಿಹಾರಗಳನ್ನು ಹೇಳ್ತೀನಿ ನಿಧಾನಕ್ಕೆ. ಸ್ವಲ್ಪ ನಾನು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದೀನಿ, ನಿಧಾನಕ್ಕೆ ಹೇಳ್ಕೊಡ್ತಾ ಹೋಗ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.